ಕ್ವಿಕ್ ಆಗಿ ಧರ್ಮಸ್ಥಳದೊಂದು ಸುದ್ದಿ ನೋಡ್ಬಿಡೋಣ. SIT ಚಾರ್ಜ್ ಶೀಟ್ ಫೈಲ್ ಮಾಡ್ತು. ಯಾವ ಚಿನ್ನಯ್ಯ ಮಾಡಿದ ಆರೋಪ ಕೊಟ್ಟ ದೂರಿನ ಮೇಲೆ ತನಿಖೆ ನಡೆಸೋದಕ್ಕೆ SIT ರಚನೆ ಆಗಿತ್ತೋ ಈ ಚಾರ್ಜ್ ಶೀಟ್ನಲ್ಲಿ ಅದೇ ಚಿನ್ನಯ್ಯ ಆರೋಪಿ ನಂಬರ್ 1. ಈ SIT ರಚನೆಯಾಗುವುದಕ್ಕೆ ಭೂಮಿ ಆಕಾಶ ಒಂದು ಮಾಡಿ ಹೋರಾಟ ಆಂದೋಲನ ಮಾಡಿದ್ರಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರು, ಜಯಂತ, ವಿಠ್ಠಲಗೌಡ ಅವರು ಈ ಚಾರ್ಜ್ ಶೀಟ್ನಲ್ಲಿ ಆರೋಪಿಗಳು. ನನ್ನ ಮಗಳು ದೇವಸ್ಥಾನದವರಿಂದ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾಗಿದ್ದಾಳೆ, ಕೊಲೆ ಅತ್ಯಾಚಾರ ಏನು ತನಿಖೆ ಮಾಡಬೇಡಿ, ಅವಳು ಮೂಳೆ ಸಿಕ್ಕರೆ ಕೊಡಿ ಅಂತ ಒಬ್ಬಳು ಕಂಪ್ಲೇಂಟ್ ತಗೊಂಡು ಬಂದ್ಲಲ್ಲ ಸುಜಾತ. ನಾನು ಸುಜಾತ ಭಟ್ ಅಂತ ಹೇಳ್ಕೊಂಡು, ಹುಟ್ಟದೇ ಇದ್ದ ಮಗು ಅನನ್ಯ ಭಟ್ ಅನ್ನೋ ಹೆಸರು ಹೇಳ್ಕೊಂಡು ಆಕೆ ಕೂಡ ಚಾರ್ಜ್ ಶೀಟ್ನಲ್ಲಿ ಆರೋಪಿ. ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು. 3923 ಪುಟಗಳ ಚಾರ್ಜ್ ಶೀಟ್. ತನಿಖಾಧಿಕಾರಿ ಜಿತೇಂದ್ರ ದಯಾಮ ಮತ್ತು ಸೈಮನ್ ಚಾರ್ಜ್ ಶೀಟನ್ನು ಮುಚ್ಚಿದ ಲಕೋಟೆಯಲ್ಲಿ ಬೆಳ್ತಂಗಡಿ ಕೋರ್ಟಿಗೆ ಕೊಟ್ಟಿದ್ದಾರೆ. ಚಿನ್ನಯ್ಯ ಫಸ್ಟ್ ಅಕ್ಯೂಸ್ಡ್. ಜುಲೈ 20ನೇ ತಾರೀಖು ರಾಜ್ಯ ಸರ್ಕಾರ ಈ SITಯನ್ನು ರಚನೆ ಮಾಡಿತ್ತು ಚಿನ್ನಯ್ಯ ಕೊಟ್ಟ ದೂರಿನ ತನಿಖೆ ನಡೆಸೋದಕ್ಕೆ. ತನಿಖೆ ನಡೀತಾ ಇಡೀ ಕೇಸೇ ಉಲ್ಟಾ ಆಗಿದೆ. ಚಿನ್ನಯ್ಯ, ತಿಮರೋಡಿ, ಮಟ್ಟಣ್ಣವರ್, ಜಯಂತ್, ವಿಠ್ಠಲಗೌಡ ಮತ್ತು ಸುಜಾತಾ ಭಟ್ 6 ಜನ ಆರೋಪಿಗಳು ಅಂತ SIT ಹೇಳ್ತಾ ಇದೆ. ಫಾರ್ ದ ಫಸ್ಟ್ ಟೈಮ್ ಇವ್ರನ್ನ ಆರೋಪಿಗಳು ಅಂತ ಹೇಳ್ತಾ ಇರೋದು. ಅದರ್ವೈಸ್ FIR ಕ್ವಾಶ್ ಮಾಡಬೇಕು ಅಂತ ಏನು ಇವರು ಹೈಕೋರ್ಟಿಗೆ ಬಂದಿದ್ರಲ್ಲ, ಅದರ ಆರ್ಗ್ಯುಮೆಂಟ್ನಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಸರ್ಕಾರಿ ವಕೀಲರು ಹೇಳಿದ್ದು ಅವರೇನು ಆರೋಪಿಗಳಲ್ಲ, ಸಾಕ್ಷಿದಾರರಷ್ಟೇ, ತನಿಖೆಗೆ ಬರಲಿ ಅದರಲ್ಲಿ ಏನಿದೆ ಅಂತ. ಈಗ ಆರೋಪಿಗಳೇ ಆಗಿದ್ದಾರೆ. ಆರೋಪಿಗಳಾಗಿದ್ದಾರೆ. ಅರೆಸ್ಟೇ ಮಾಡದೆ ಚಾರ್ಜ್ ಶೀಟ್ ಹಾಕಲಾಗಿದೆ. ಅರೆಸ್ಟ್ ಮಾಡೋದು ಕಂಪಲ್ಸರಿಯಾ? ಇಟ್ ಈಸ್ ನಾಟ್. ಆದರೆ ಯಾಕೆ ಮಾಡಿಲ್ಲ ಅನ್ನೋದು ಜನರಲ್ ಕೊನೆ ತನಕನೂ ಪ್ರಶ್ನೆ ಉಳಿಯುತ್ತೆ. ಮತ್ತು ಯಾವತ್ತಾರು ಮಾತಾಡೋಣ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.